ಮಹಿಳೆಯರು ಸೇರಿಕೊಂಡು ಬೆಂಗಳೂರು ಸ್ವಾತಂತ್ರ್ಯ ಪ್ರತಿಭಟನೆ ಮಾಡಿದ ನಮ್ಮ ಸಮಸ್ಯೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಮ್ಮ ಸಮಸ್ಯೆ. ನನ್ನ ಹೆಸರು ನಾಗರತ್ನ. ಡಾಕ್ಟರ್ BR ಅಂಬೇಡ್ಕರ್ ರಥಸೇನೆ ಅಧ್ಯಕ್ಷರಾಗಿ ಈ ಒಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತೇನು ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ, ಸರ್ಕಾರದಲ್ಲಿ SCP TSP ಹಣ ಏನ್ ದುರುಪಯೋಗ ಆಗ್ತಾ ಇದೆ, ಆ ಒಂದು ಹಣದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಉಪಯೋಗಿಸ್ತಾ ಇದ್ದಾರೆ, ಬೇರೆ ಬೇರೆ ಅಭಿವೃದ್ಧಿಗಳಿಗೆ ನಮ್ಮ ದುಡ್ಡನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಏನು SCP TSP ಹಣದಲ್ಲಿ ನಮ್ಮ ದಲಿತ ಮಹಿಳೆಯರ ಅಭಿವೃದ್ಧಿಗೆ ಏನೆಲ್ಲ ಅವಕಾಶಗಳಿದೆ, ಆ ಅವಕಾಶಗಳನ್ನ ನೇರವಾಗಿ ಬಡ ದಲಿತ ಮಹಿಳೆಯರಿಗೆ ಸೇರುವಂತ ರೀತಿಯಲ್ಲಿ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಪಾಲನ್ನ ನಮಗ್ ಕೊಡೋದಕ್ಕೆ ಇವ್ರು ಯಾರು ಅಲ್ಲ, ನಮ್ಮ ದುಡ್ಡು, ನಾವು ಟ್ಯಾಕ್ಸ್ ಕಟ್ಟುವಂತ ದುಡ್ಡಲ್ಲಿ ಇವರು ಮೆರೀತಾ ಇದ್ದಾರೆ. ಅದು ಆಗ್ಬಾರ್ದು. ನಮ್ಮ SCP TSP ಹಣ ಏನಿದೆ ಅದನ್ನ ನೇರವಾಗಿ ನಮ್ಮ ಮಹಿಳೆಯರ ಸಣ್ಣ ಸಣ್ಣ ವ್ಯಾಪಾರದ ಅಭಿವೃದ್ಧಿಗೆ ಆಗ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಆಗ್ಬೋದು, ಮತ್ತೆ ಮಕ್ಕಳ ಶಿಕ್ಷಣಕ್ಕಾಗ್ಬೋದು, ಹೈಯರ್ ಎಜುಕೇಶನ್ ಆಗ್ಬೋದು. ಸ್ಕೀಮ್ಗಳು ಮಾತ್ರ 108 ಸ್ಕೀಮ್ಗಳು ಮಾಡಿದ್ದಾರೆ. ಆದ್ರೆ ಆ 108 ಸ್ಕೀಮ್ಗಳಲ್ಲಿ ಯಾರು ಫಲಿತವನ್ನ ಪಡಿತಾ ಇದ್ದಾರೆ, ಯಾರು ಅವರಿಗೆ ಹತ್ತಿರದಲ್ಲಿದ್ದಾರೆ ಅಂತವರಿಗೆ ಮಾತ್ರ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇರುವಂತ ಹಣ ಸಿಗ್ತಾ ಇದೆ. ನಿಜವಾದ ಬಡವರಿಗೆ, ನಿಜವಾಗಿ ಸ್ಲಂ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ಅಂತವರಿಗೆ, ಸ್ಲಂ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತವರಿಗೆ ಈ ಸೌಲಭ್ಯಗಳು ನೇರವಾಗಿ ಸಿಗ್ತಾ ಇಲ್ಲ. ಸರ್ಕಾರದ ಕುತಂತ್ರ ಈ ಒಂದು 5 ಗ್ಯಾರಂಟಿಗಳನ್ನ ಮಾಡಿ ಹೆಣ್ಣು ಮಕ್ಕಳನ್ನ ಬೇಕಂತ ಹೇಳಿ ಇವ್ರು ಫ್ರೀ ಬಸ್ ನಮಗ್ ಬೇಕಾಗಿರ್ಲಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಸರಿಯಾದ ಆರೋಗ್ಯ ಮತ್ತು ಶಿಕ್ಷಣ ವಸತಿ ಕೊಟ್ಬಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಸರಿಯಾದ ಉದ್ಯೋಗ ಹಂಚಿಕೆ ಮಾಡಿದ್ರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಉದ್ಯೋಗ ಅವಕಾಶಗಳನ್ನ ಕೊಟ್ರೆ ಇವರು ಕೊಡುವಂತ ಭಿಕ್ಷೆ ನಮಗ್ ಬೇಕಾಗಿಲ್ಲ ಅನ್ನೋದೇ ಇವತ್ತಿನ ನಮ್ಮ ಹೋರಾಟ. ಈ ಒಂದು ಹೋರಾಟ ನಾವೀಗ ಏನು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದೀವಿ, ಮತ್ತೆ ಚೀಫ್ ಸೆಕ್ರೆಟರಿಗೂ ಕೊಟ್ಟಿದ್ದೀವಿ, ಈಗಾಗಲೇ CMಗೂ ಸಹ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ನಮ್ಮ ಮನವಿಗೆ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಇದೇ ಪ್ರತಿಭಟನೆಯನ್ನ ಸಾವಿರಾರು ಸಂಖ್ಯೆಯ SC ST ಮಹಿಳೆಯರನ್ನ ಸೇರಿಸಿ ನಾವಿಲ್ಲಿ ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ, ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಾವು ಇದನ್ನ ಅವರಿಗೆ ನಾವು ಬರೀ ಮಾತಲ್ಲ, ಬರೀ ನಮ್ಮ ಕೂಗಲ್ಲ, ಇಡೀ ವಿಧಾನಸೌಧಕ್ಕೆ ಕೇಳಿಸ್ಬೇಕಾಗಿದೆ. ಇವತ್ತು ಏನು ರಾಜ್ಯ ಸರ್ಕಾರ ಏನು ಅನ್ಯಾಯ ಮಾಡ್ತಿದೆ, ನಮ್ಮ ಪಾಲನ್ನ ನಮಗ್ ಬಿಟ್ಕೊಡೋವರೆಗೂ ನಾವು ಈ ಹೋರಾಟವನ್ನ ನಿಲ್ಸಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಾವು ಈ ಹಕ್ಕೊತ್ತಾಯವನ್ನ ಸಲ್ಲಿಸೋದ್ರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯವನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ SC SC TSA ಜಾಗೃತಿ ವೇದಿಕೆಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಈ ಪ್ರಮುಖವಾಗಿರ್ತಕ್ಕಂಥ ಹಕ್ಕೊತ್ತಾಯಗಳನ್ನ ಓದೋದ್ರ ಮುಖಾಂತರವಾಗಿ ನಮ್ಮ ಬದುಕಿಗಾಗಿ ಈ ಹಣವನ್ನ ಮೀಸಲಿಡೋದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಹಕ್ಕು ಒತ್ತಾಯಗಳನ್ನ ಇವತ್ತು ಸರ್ಕಾರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, ಹಾಗೆ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ SC ಮಹದೇವಪ್ಪ ಅವರಿಗೆ, ಮತ್ತೆ ಕೊಡಲೇಬೇಕು. ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲೇಬೇಕು. SCP TSP ಹಣದಲ್ಲಿ 50% ಮೀಸಲಾತಿ ಹೆಣ್ಣು ಮಕ್ಕಳಿಗೆ ಕೊಡಲೇಬೇಕು. ಜೈ 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 ಭೀಮ್, ಜೈ 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 ಭೀಮ್. ನಮ್ಮ ಧ್ವನಿ ದಲಿತ ಮಹಿಳೆಯರಿಗಾಗಿ, ನಮ್ಮ ಧ್ವನಿ, ನಮ್ಮ ಧ್ವನಿ, ನಮ್ಮ ಧ್ವನಿ ದಲಿತ ಮಹಿಳೆಯರ ಘನತೆಗಾಗಿ, ನಮ್ಮ